ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಕಮಿಷನ್ ಬಾಂಬ್ ಅನ್ನು ಸಿಡಿಸ್ತಾ ಇದ್ದಾರೆ ಗುತ್ತಿಗೆದಾರರ ಸಂಘ. ಶೇಕಡ 70% ಶಾಸಕರಿಂದ ಈ ಕಮಿಷನ್ ಡಿಮ್ಯಾಂಡ್ ಬರ್ತಾ ಇದೆ. ನಮ್ಮ ಬಳಿ ಎಲ್ಲಾ ಡಾಕ್ಯುಮೆಂಟ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಂದು ತಿಂಗಳಲ್ಲಿ ಬಾಕಿ ಹಣ ಬಿಡುಗಡೆ ಆಗಲಿಲ್ಲ ಅಂದ್ರೆ ಎಲ್ಲವನ್ನ ನಾವು ಬಯಲು ಮಾಡಬೇಕಾಗತ್ತೆ. ಹೀಗಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಕಮಿಷನ್ ಬಾಂಬ್ ಮತ್ತೊಮ್ಮೆ ಸರ್ಕಾರದ ಕುತ್ತಿಗೆಗೆ ಬರುತ್ತಾ ಅನ್ನೋದು ಪ್ರಶ್ನೆ. ಈ ಬಾಂಬ್ ಸ್ಫೋಟಿಸ್ತಾರ ನಿಜಕ್ಕೂ ಗುತ್ತಿಗೆದಾರರು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಳೆದ ತಿಂಗಳು ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಆಮೇಲೆ ಲಾಸ್ಟ್ ಒಂದು 2 ವರ್ಷದಲ್ಲಿ ಸುಮಾರು ಸಲ ಪ್ರೆಸ್ ಮೀಟ್ ಮಾಡಿ ಕೇಳ್ಕೊಳ್ತಾನೆ ಇದ್ದಾರೆ. ಡಿ.ಕೆ. ಶಿವಕುಮಾರಿಂದ ಹಿಡಿದು ಅನೇಕ ನಾಯಕರು ಇಲ್ಲ ನಾವು ಸ್ಕ್ರೂಟಿನಿ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿ ತನಕ ದುಡ್ಡು ರಿಲೀಸ್ ಆಗಿಲ್ಲ. ಡೀಟೇಲ್ಸ್ ಕೊಡ್ತಾನೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪವಿತ್ರ. ಆರಂಭಿಕ ಹಂತದಲ್ಲಿ ಹೀಗೆ ಆಕ್ರೋಶ ವ್ಯಕ್ತಪಡಿಸೋದು, ಪತ್ರಿಕಾಗೋಷ್ಠಿ ನಡೆಸೋದು, ನಂತರ ಮೆತ್ತಗಾಗಿ ಹೋಗೋದು, ಇದೇ ಪ್ಯಾಟರ್ನ್ ಅನ್ನು ನಾವು ಗುತ್ತಿಗೆದಾರರ ಸಂಘದ ವಿಚಾರವಾಗಿ ನೋಡ್ತಾ ಬಂದಿದ್ದೀವಿ. ಈ ಸಲ ಅವರು ನಿಜವಾಗ್ಲೂ ಡಿಸೆಂಬರ್ಗೆ ಬಾಂಬ್ ಸಿಡಿಸ್ತಾರಾ? ಯಾವ ಇಲಾಖೆನ ಪರ್ಟಿಕ್ಯುಲರ್ಲಿ ಅವರು ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾರೆ? ಏನೇನು ದಾಖಲೆಗಳಿದಾವಂತೆ? ಯಾವುದಾದ್ರೂ ಆಡಿಯೋ ಪ್ರೂಫ್ಸ್ ಇದೆಯಂತ? ಏನೇನು ದಾಖಲೆ ಇದೆಯಂತೆ? ಮಮತಾ, ಈಗ ಅವರಿಗೆ ಅನೇಕ ಇಲಾಖೆಯಿಂದ ಒಟ್ಟು 33,000 ಕೋಟಿ ಬರಬೇಕು. ಅದರಲ್ಲಿ PWD ಆಗಿರ್ಬೋದು, ನೀರಾವರಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, BBMP, ಹೀಗೆ ಅನೇಕ ಇಲಾಖೆಗಳಿಂದ ಅವರಿಗೆ ದುಡ್ಡು ಬಿಡುಗಡೆ ಆಗಬೇಕು. ಸೊ ಹಾಗಾಗಿ ದೀಪಾವಳಿಗೆ ಒಂದು ವೇಳೆ ಈ ಒಂದು ನವೆಂಬರ್ನ ಒಳಗಡೆ ಏನಾದರೂ ದುಡ್ಡು ಬಿಡುಗಡೆ ಆಗದಿದ್ರೆ ನಾವು ಡಿಸೆಂಬರ್ಗೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ, ರಾಹುಲ್ ಗಾಂಧಿಗೆ ಪತ್ರವನ್ನ ಕೂಡ ಬರಿತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ಪ್ರಮುಖವಾಗಿ ಡಿಸೆಂಬರ್ನಲ್ಲಿ ನಾವೇನಾದ್ರೂ ಒಂದು ಸತ್ಯವನ್ನ ಬಾಯ್ಬಿಟ್ರೆ ಸಿದ್ದರಾಮಯ್ಯ ಅವರಿಗೆ ಕಷ್ಟ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಬಟ್ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಸ್ಗಳು ಅಲಿಗೇಷನ್ ಅನ್ನ ಮಾಡೋದು, ಅದಕ್ಕೆ ಪೂರಕವಾಗಿರುವಂತಹ ಡಾಕ್ಯುಮೆಂಟ್ಸ್ ಕೇಳಿದಾಗ ಅದನ್ನ ನಿರಾಕರಣೆ ಮಾಡೋದು, ಅದೆಲ್ಲವೂ ಕೂಡ ಆಗೋಗಿದೆ. ಬಟ್ ಈಗ ಮತ್ತೆ ಹೊಸದಾಗಿ ಅಧ್ಯಕ್ಷರು ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಶಾಸಕರುಗಳು, ಅನೇಕ ಜನಪ್ರತಿನಿಧಿಗಳು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ತಮಗೆ ಬೇಕಾದವರಿಗೆ ಟೆಂಡರ್ ಅನ್ನ ಕೊಡಿಸಿ ಅದರ ಮೂಲಕ ಕಮಿಷನ್ ಲಾಬಿಯನ್ನ ಮಾಡ್ಕೋತಾ ಇದ್ದಾರೆ, ಅದಕ್ಕೆ ಬೇಕಾದಂತಹ ದಾಖಲೆ ಇದೆ ಅನ್ನುವಂತಹ ನೇರ ಆರೋಪವನ್ನ ಈಗ ಜಗನ್ನಾಥ್ ಅವರು ಪಬ್ಲಿಕ್ ಟಿವಿ ಜೊತೆ ಕೂಡ ಮಾತನಾಡ್ತಾ ಮಾಡಿದ್ರು. ಸೊ ಹಾಗಾಗಿ ಅದು ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ ಏನು ಅನ್ನುವಂಥದ್ದು ನೋಡ್ಬೇಕು. ಯಾಕಂದ್ರೆ ನಾವು ಸುಮ್ಮನೆ ಆರೋಪವನ್ನ ಮಾಡೋದಿಲ್ಲ, ನಮ್ಮ ಬಳಿ ದಾಖಲೆ ಇದೆ, ಅದನ್ನ ಈಗಾಗಲೇ ನಾವು CM ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಕೊಟ್ಟಿದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಹಾಗಾಗಿ ಡಿಸೆಂಬರ್ಗೆ ಏನಾಗುತ್ತೆ ಈ ಒಂದು ಪ್ರಕರಣ ಅನ್ನುವಂಥದ್ದು ನೋಡ್ಬೇಕು. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪವಿತ್ರ. ವಿಪರ್ಯಾಸ ಅಂತ ಅಂದ್ರೆ ಇದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ SIT ರಚನೆ ಮಾಡ್ತೀವಿ 40% ಕಮಿಷನ್ ವಿರುದ್ಧ ಅಂತ ಅಂದ್ರು. ಈಗ ಅದೇ ಸರ್ಕಾರ ಈ ಕಮಿಷನ್ ಬಾಂಬ್ನಲ್ಲಿ ಬಿದ್ದು ಹೊರಳಾಡ್ತಾ ಇದೆ. ಆಮೇಲೆ ಇವರು ಅಷ್ಟೇ, ಗುತ್ತಿಗೆದಾರರ ಸಂಘ ಫಸ್ಟು ಹೋ ಅಂತ ಹೊಡೆದಾಡ್ತಾರೆ, ಆಮೇಲೆ ಒಂದು 10 ದಿವಸ ಆದಮೇಲೆ ಮೆತ್ತಗಾಗ್ಬಿಡ್ತಾರೆ. ಈ ಪ್ಯಾಟ್ರನ್ ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ.